welcome to my channel. Today we discuss instrument transformers. So today we only discuss about potential transformer. What is potential transformer? Potential means voltage. So where we have to measure the high voltage. So that voltage can be measured by introducing or by using the transformer. So the transformer is called potential transformer. Okay, here, so this is also one of the HT line. HT line. In HT lines, probably 11 kV voltage ಇರುತ್ತೆ, 22 kV voltage ಇರುತ್ತೆ, ಅಥವಾ 110 kV ಅಥವಾ 550 kV ವೋಲ್ಟೇಜ್ ಇರತಕ್ಕಂಥ ಸಪ್ಲೈನ ನೋಡ್ತೀವಿ. ಸೊ ದಟ್ ವೋಲ್ಟೇಜ್ ನಾವು ಡೈರೆಕ್ಟ್ ಆಗಿ ಸ್ಟ್ಯಾಂಡರ್ಡ್ ಅಂದ್ರೆ ಮಾಮೂಲಿ ಒನ್ ಆಫ್ ದ ವೋಲ್ಟ್ ಮೀಟರ್ ಮುಖಾಂತರ ನಾವು ಮೆಜರ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಆಫ್ ದಟ್ ವೋಲ್ಟ್ ಮೀಟರ್ ಇಟ್ಸ್ ಹ್ಯಾವಿಂಗ್ one of the potential coil is there. That potential coil size must be very high or huge coil ಅನ್ನು ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವೈ ಇಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಇರೋದ್ರಿಂದ ನಾವು ಆ ಒಂದು ವೋಲ್ಟೇಜ್ ಅನ್ನ ಮೆಜರ್ಮೆಂಟ್ ಮಾಡಬೇಕಾದ್ರೆ ಏನನ್ನ ಒನ್ ಆಫ್ ದ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಏನ್ ಮಾಡುತ್ತೆ ಅಂದ್ರೆ ಹೈಯರ್ ವೋಲ್ಟೇಜ್ ಅನ್ನ ಲೋಯರ್ ವೋಲ್ಟೇಜ್ ಅನ್ನ ಮಾಡುತ್ತೆ. So lower voltage ಅನ್ನಂಗ್ ಮಾಡಿದಾಗ so that voltage can be easily measured. So that is why we have to use potential transformer. Okay, so this transformer just like a power transformer. ಈ ಟ್ರಾನ್ಸ್ಫಾರ್ಮರ್ ಹೇಗಿರುತ್ತೆ, ಒಂದು ರೀತಿ ನಮ್ಮ ಪವರ್ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ಇರುತ್ತೆ, ದ ಸೇಮ್ ಕನ್ಸ್ಟ್ರಕ್ಷನ್ಸ್ ಇರುತ್ತೆ. ಸೊ ಬಟ್ ಲಿಟಲ್ ಬಿಟ್ ಡಿಫರೆನ್ಸ್ ಇಸ್ ದೇರ್. ಏನಪ್ಪಾ ಅಂದ್ರೆ ಇನ್ ಕೆವಿಎ ಅಥವಾ ರೇಟಿಂಗ್ ಆಫ್ ದ ಪವರ್ ಟ್ರಾನ್ಸ್ಫಾರ್ಮರ್ ನಾರ್ಮಲಿ ವೆರಿ ಹೈ, ಹೆಚ್ಚು ಕಡಿಮೆ ಅದು 100 KVL ಸಿಗುತ್ತೆ ಅಥವಾ 500 KVL ಸಿಗುತ್ತೆ, 25 KVL ಸಿಗುತ್ತೆ, 50 KVL ಸಿಗುತ್ತೆ. ಯಾವುದು ಪವರ್ ಟ್ರಾನ್ಸ್ಫಾರ್ಮರ್. ಬಟ್ ಇನ್ ಕೇಸ್ ಆಫ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ವಿ ಹ್ಯಾವ್ ಟು obtain are rated normally 10 volt ampere or 50 volt ampere, 100 volt ampere, 150 volt ampere up to 550 volt ampere. ಇಷ್ಟು ಲೋ ರೇಟಿಂಗ್ ಅಲ್ಲಿ ಸಿಗ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದ ಡಿಫರೆನ್ಸ್. ಯಾವ್ದದ್ದು ರೇಟಿಂಗ್ ಅಲ್ಲಿ ಸಾಕಷ್ಟು ಕಡಿಮೆ ಇರುತ್ತೆ, ಯಾವ್ದದ್ದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಇಸ್ ದ ಒನ್ ಆಫ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಪವರ್ ಟ್ರಾನ್ಸ್ಫಾರ್ಮರ್ ಅಂಡ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಇಲ್ಲಿ ನೋಡಿ, ಸೊ ಈ ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ ಅನ್ನು ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ ಅಂತ ತಿಳ್ಕೋಬೇಕು. ಏನು, ಟು ರೆಡ್ಯೂಸ್ ಎರರ್ ಆಸ್ ಪಾಸಿಬಲ್ ಆಸ್ ಎರರ್ ನಮಗೆ ಕಡಿಮೆ ಬರಬೇಕು. ಸೊ ಕಡಿಮೆ ಬರಬೇಕಾದ್ರೆ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಸೆಲೆಕ್ಟ್ ದ ಗುಡ್ ಕ್ವಾಲಿಟಿ ಮೆಟೀರಿಯಲ್, ಜೊತೆಗೆ ಲೋ ಫ್ಲೆಕ್ಸ್ ಡೆನ್ಸಿಟಿ ಇರತಕ್ಕಂತ ಮೆಟೀರಿಯಲ್ ಅನ್ನು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಲೀಕ್ ರಿಯಾಕ್ಟೆನ್ಸ್ ಅಂತ ಇರುತ್ತೆ. ಆ ಲೀಕ್ ರಿಯಾಕ್ಟೆನ್ಸ್ ಆಸ್ ಪಾಸಿಬಲ್ ಆಸ್ ಮಸ್ಟ್ ಬಿ ಕಡಿಮೆ ಆಗ್ತಕ್ಕಂಥ ಮೆಟೀರಿಯಲ್ ಅನ್ನೇ ಬಳಸಬೇಕಾಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಪಾಯಿಂಟ್. ನೆಕ್ಸ್ಟ್ ಒನ್ ಈಸ್ ಟು ರೆಡ್ಯೂಸ್ ರೆಸಿಸ್ಟೆನ್ಸ್ ಅಂಡ್ ಲೀಕೇಜ್ ರಿಯಾಕ್ಟೆನ್ಸ್. ಅಂದ್ರೆ ಏನಪ್ಪಾ ಅಂದ್ರೆ ಆಸ್ ಪಾಸಿಬಲ್ ಆಸ್ ವೈ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್, ರೆಸಿಸ್ಟೆನ್ಸ್ ಅನ್ನ ನಾವು ಕಡಿಮೆ ಆಗೋ ಹಾಗೆ ಮಾಡ್ತೀವಿ. So that is why we should be use thick ಕಂಡಕ್ಟರ್ಗಳನ್ನ ಯೂಸ್ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಜೊತೆಗೆ ಪ್ರಾಪರ್ ಆಗಿ ಅಸೆಂಬ್ಲಿಂಗ್ ಮಾಡೋದ್ರಿಂದ, ಅಂದ್ರೆ ಏನಪ್ಪಾ ಅಂದ್ರೆ ನಾರ್ಮಲಿ ಪ್ರೈಮರಿ ವೈಂಡಿಂಗ್ ಅಂಡ್ ಸೆಕೆಂಡರಿ ವೈಂಡಿಂಗ್ ಮಸ್ಟ್ ಬಿ ಕ್ಲೋಸ್ ಟು ಈಚ್ ಅದರ್. ಯಾವುದಕ್ಕೆ, ಕೋರಿಗೆ ಬಹಳಷ್ಟು ಸಮೀಪದಲ್ಲಿ ಇರಬೇಕು. ಸೊ ದೆನ್ ಏನಾಗುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಲೀಕೇಜ್ ರಿಯಾಕ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Next one is core may be either it may be shell type. ಯಾವುದು ಶೆಲ್ ಟೈಪ್ ಕೋರ್ ಅನ್ನು ಕೂಡ ಬಳಸಬಹುದು, ಅಥವಾ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅನ್ನು ಕೋರ್ ಟೈಪ್ ಯಾವುದು ಟ್ರಾನ್ಸ್ಫಾರ್ಮರ್ ಅನ್ನು ಕೂಡ ನಾವು ಬಳಸಬಹುದು. ಸೊ ನಾರ್ಮಲಿ ಶೆಲ್ ಟೈಪ್ ಅನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಇನ್ ಕೇಸ್ ಆಫ್ ಲೋಯರ್ ವೋಲ್ಟೇಜ್ ಅನ್ನ ಮೆಜರ್ಮೆಂಟ್ ಮಾಡಬೇಕಾದ್ರೆ ವಿ ಕ್ಯಾನ್ ಯೂಸ್ ಶೆಲ್ ಟೈಪ್
ಯಾವುದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಬಟ್ ಇನ್ ಕೇಸ್ ಆಫ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ನಾರ್ಮಲಿ ಎಲ್ಲಿ ಬಳಸ್ತೀವಿ ಅಂದ್ರೆ ಹೈಯರ್ ವೋಲ್ಟೇಜ್ ಲೈಕ್ 11 kV 110 kV 550 kV ಈ ರೀತಿ ವೋಲ್ಟೇಜ್ ಅನ್ನು ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಯಾವ ಟೈಪ್ ಬಳಸ್ತೀವಿ, ನಾವಲ್ಲಿ ಕೋರ್ ಟೈಪ್ ಬಳಸ್ತೀವಿ. ಸೊ ದಿಸ್ ಇಸ್ ವಾಟ್ ಇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಈ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ಹೌ ದಿಸ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಆರ್ ಕನೆಕ್ಟ್. So here this is also one of the HT. HT means high tension side. Here I have to take only single phase circuit. So single phase potential transformer in the same way three phase potential transformer ಕೂಡ ನಮಗೆ ಸಿಗುತ್ತೆ. ಸೊ ನಮಗೆ ಇದು ಅರ್ಥ ಆಯ್ತು ಅಂದ್ರೆ ನಮಗೆ three phase potential transformer ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. So here this HT side 220 voltage. So that voltage can be measured by introducing the PT. Here one of the PT is there. In HT voltage we have to connect the primary. That terminal name is capital letter A and B. In secondary side having number of ಟರ್ಮ್ಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಬಟ್ ಪ್ರೈಮರಿ ಹ್ಯಾವಿಂಗ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಬಿಕಾಸ್ ಆಫ್ ವಿಸ್ಟ್ಯಾಂಡ್ ಹೈ ವೋಲ್ಟೇಜ್ ಅನ್ನ ವಿಸ್ಟ್ಯಾಂಡ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಹೈಯರ್ ನಂಬರ್ ಆಫ್ ಟರ್ನ್ಸ್ ಇರಬೇಕು. ಇಲ್ಲಿ ನಾವು ಆ ವೋಲ್ಟೇಜ್ ನಾವು ಕಡಿಮೆ ಮಾಡಬೇಕು. ಆ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಾಗತ್ತೆ, ನಂಬರ್ ಆಫ್ ಟರ್ನ್ಸ್ ಕಡಿಮೆ ಆಗುತ್ತೆ. ಸೊ ಈ ಒಂದು ವೋಲ್ಟೇಜ್ ಇಂಡ್ಯೂಸ್ ಆಗ್ತಕ್ಕಂಥ ವೋಲ್ಟೇಜ್ ಅನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೋಸ್ಕರ ಒನ್ ಆಫ್ ದ ವೋಲ್ಟ್ ಮೀಟರ್ಸ್ ಆರ್ ಕನೆಕ್ಟ್ ಅಕ್ರಾಸ್ ದ ಸೆಕೆಂಡರಿ ಸೈಡ್. ದಟ್ ಸೆಕೆಂಡರಿ ಸೈಡ್ ವಿ ಹ್ಯಾವ್ ಟು ಅಬ್ರಿವೇಟ್ ಸ್ಮಾಲ್ ಲೆಟರ್ ಎ ಅಂಡ್ ಬಿ ಅಂತ ಮೆನ್ಷನ್ ಮಾಡ್ತೀವಿ. ಅಂಡ್ ಸೆಕೆಂಡರಿ ಸೈಡ್ ಮಸ್ಟ್ ಬಿ ವೆಲ್ ಅರ್ಥಡ್. ಈ ಒಂದು ಸೆಕೆಂಡರಿ ಸೈಡ್ ಅನ್ನು ಏನ್ ಮಾಡ್ಬೇಕಾಗುತ್ತೆ, ನಾವು ಅರ್ಥಿಂಗ್ ಮಾಡಲೇಬೇಕಾಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ connections of potential transformer. Here, so this terms of the primary side and secondary side is depends upon primary current, primary voltage ಎಷ್ಟಿರುತ್ತೆ ಅದರ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಈ ಟರ್ಮ್ಸ್ ಡಿಪೆಂಡ್ ಆಗುತ್ತೆ. So we already know about what transformation ratio. So ಇಲ್ಲಿ ನಾವು ಒಂದು ಇದೇ ಟ್ರಾನ್ಸ್ಫಾರ್ಮರ್ ಅಂತ ತಗೊಳ್ತಾ ಇದ್ದೀನಿ. K is equal to ಆಲ್ರೆಡಿ ನಮಗೆ ಗೊತ್ತಿದೆ ವಾಟ್ V2 divided by V1 N2 divided by N1. Okay, so here V2 means what? This is the secondary side, that means V2. So in V2 standard voltage are produced, so that is called 0 to 110 volts ಮಾತ್ರ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ V2 ಎಷ್ಟು ಸಿಗುತ್ತೆ ನಮಗೆ 110 volts. V1 ಇಲ್ಲಿ ಕನೆಕ್ಟ್ ಮಾಡಿರ್ತಕ್ಕಂಥ ವೋಲ್ಟೇಜ್ ಎಷ್ಟು 220 voltage. So that's why we have to write 220. So next, just one of the example here, N2 means what? Secondary side. Here I have to take only two number of turns. ಸೊ ಹಾಗಾದ್ರೆ N1 ಎಷ್ಟು ಅಂತ ಕಂಡುಹಿಡಿಯಬೇಕಾದ್ರೆ we can calculate ಏನು ಹೇಗೆ 220 into 2 divided by 110 ones are 110 twos are 2 twos are nothing but 4 number of turns. ಯಾವುದು N1 ಅಂತಕ್ಕಂಥದ್ದು ಎಷ್ಟು ನಂಬರ್ ಆಫ್ ಟರ್ನ್ಸ್ ಅನ್ನ ನಾವು ಹಾಕಬೇಕಾಗುತ್ತೆ. N1 ಅಂದ್ರೆ ಯಾವುದು, ಪ್ರೈಮರಿ ಸೈಡ್ ಅಲ್ಲಿ ನಾವು 4 ನಂಬರ್ ಆಫ್ ಟರ್ನ್ಸ್ ಅನ್ನ ಹಾಕಬೇಕು. ಸೊ ಇನ್ ದ ಸೇಮ್ ವೇ ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ HT side 11 kV voltage ಇದೆ. How much voltage? 11 kV. So that voltage we have to mention V1. This is what? V1. Okay. So next, secondary side normally standard voltage normally induced. So it is also called 110 voltage. So this is called what? V2. Okay. For example, in primary side
primary side number of tons, that means N1 is equal to 1000 number of tons. ಹಾಗಾದ್ರೆ N2 ಅನ್ನು ನಾವು ಎಷ್ಟು ಹಾಕಬೇಕು? ಆಗ ನಾವು ಸೇಮ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕಂಡುಹಿಡಿಯಬಹುದು. ಹೇಗೆ? we already know about V2 divided by V1. V2 ಅಂದ್ರೆ ಎಷ್ಟಿದೆ? 110. okay, V1 ಅಂದ್ರೆ ಎಷ್ಟಿದೆ? 11 kV. that means we can convert it into volts. next N2 means what? don't know. divided by N1 means what? number of tons, 1000. okay, so then we can calculate. so what is this? N1, sorry, N2. so therefore N2 is equal to N2 na ನಾವು ಹೊರಗಡೆ ತಗೊಂಡ್ರೆ ಏನಾಗುತ್ತೆ? 110 into 1000 divided by 1000, sorry, 11,000. here these three zeros are cancelled. 11 ones are 11 tens are. so that means in secondary side, so there are 10 number of terms ಅನ್ನು ನಾವು ಓನ್ ಮಾಡಬೇಕಾಗುತ್ತೆ. ಯಾವುದರಲ್ಲಿ? ಇನ್ ಸೆಕೆಂಡರಿ ಸೈಡ್ ಅಲ್ಲಿ 10 ನಂಬರ್ ಆಫ್ ಟರ್ಮ್ಸ್ ಅನ್ನು ಓನ್ ಮಾಡ್ಕೊಂಡಾಗ we can get 110 voltage. ಬಟ್ ಇನ್ ಕೇಸ್ ಆಫ್ ಪ್ರೈಮರಿ ಸೈಡ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ? ಅಲ್ಲಿ 1000 ನಂಬರ್ ಆಫ್ ಟರ್ಮ್ಸ್. ಸೊ ಇದೇ ರೀತಿಯಲ್ಲಿ ನಿಮಗೆ ವೋಲ್ಟೇಜ್ ಮೇಲೆಗಡೆ ಟರ್ಮ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ವೋಲ್ಟೇಜ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ? ಟರ್ಮ್ಸ್ ಈಸ್ ಆಲ್ಸೋ increases. so because of ಯಾವುದು? voltage directly proportional to the turns, or turns indirectly proportional to the voltage, so vice versa. okay, so next we understand about some of the points you should know about we purchasing the potential transformer. so that is what specification. so rated voltage, so rated voltage ಏನಾಗಿರಬೇಕು, ಎಷ್ಟು ಇರಬೇಕು ಅನ್ನೋದನ್ನ ಫಸ್ಟ್ ಗೆ ನಾವು ಗೊತ್ತಾಗಿರಬೇಕು. so that means either it may be 3.3 kV ನೋ, ಅಥವಾ 6.6 kV ನೋ, ಅಥವಾ 11 kV ನೋ, ಅಥವಾ 110 kV ನೋ, ಅಥವಾ 550 kV ನೋ ಅನ್ನೋದನ್ನ ನಾವು ಫಸ್ಟ್ ಆಫ್ ಆಲ್ ಹೇಳಬೇಕಾಗುತ್ತೆ. so this is one of the specification. next insulation level. so insulation level ಏನಪ್ಪಾ ಅಂದ್ರೆ ನಾರ್ಮಲಿ ವೋಲ್ಟೇಜ್ ಲೆವೆಲ್ ಜಾಸ್ತಿ ಆಗ್ತಾ ಹೋದಂಗೆ ಇನ್ಸುಲೇಷನ್ ಲೆವೆಲ್ ಪ್ರಾಪರ್ಟಿ, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಇರ್ತಕ್ಕಂಥ ಇನ್ಸುಲೇಟಿಂಗ್ ಪ್ರಾಪರ್ಟಿ ಯಾವುದು ಮೆಟೀರಿಯಲ್ ನ ಬಳಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಟ್ರಾನ್ಸ್ಫಾರ್ಮೇಶನ್ ರೇಷಿಯೋ. ಸೊ ದಿಸ್ ಈಸ್ ವಾಟ್ ವಿ ಆಲ್ರೆಡಿ ನಾನು ಇಲ್ಲಿ ಹೇಳಿದ್ನಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಓಕೆ, rated output. so rated output means what? so output of the transformer normally in ವೋಲ್ಟ್ ಆಂಪಿಯರ್ ಅಲ್ಲಿ ಹೇಳಬೇಕಾಗುತ್ತೆ. ಯಾವುದರಲ್ಲಿ? ವೋಲ್ಟ್ ಆಂಪಿಯರ್. ಸೊ either it may be 10 ವೋಲ್ಟ್ ಆಂಪಿಯರ್, 20 ವೋಲ್ಟ್ ಆಂಪಿಯರ್, 50 ವೋಲ್ಟ್ ಆಂಪಿಯರ್, ಅಥವಾ 500 ವೋಲ್ಟ್ ಆಂಪಿಯರ್ ರೇಟಿಂಗ್ ಅಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಅಕ್ಯುರಸಿ ಕ್ಲಾಸ್. ಅಕ್ಯುರಸಿ ಕ್ಲಾಸಸ್ ನಾರ್ಮಲಿ ಸ್ಟ್ಯಾಂಡರ್ಡ್ ಲೆವೆಲ್ ಇರಬೇಕು. ಸೊ ನಾರ್ಮಲಿ ದಿಸ್ ಈಸ್ ಆಲ್ಸೋ ಕಾಲ್ಡ್ ಟಾಲರೆನ್ಸ್ ಅಂತ ಕರಿತೀವಿ. ಅಂದ್ರೆ 100ಕ್ಕೆ 100ಗೆ 0.1% ವೇರಿಯೇಷನ್ ಆಗ್ಬೋದು, ಅಥವಾ 0.2% ಅಥವಾ 0.3 ಆರ್ 1 ವೋಲ್ಟ್ಸ್ ಆರ್ 3 ವೋಲ್ಟ್ಸ್ ಆರ್ 5 ವೋಲ್ಟ್ಸ್ ತನಕನು ವೇರಿಯೇಷನ್ ಆಗ್ಬೋದು. ಸೊ ದಿಸ್ ಈಸ್ ವಾಟ್ ಅಕ್ಯುರಸಿ ಕ್ಲಾಸ್. ನಾವು ಯಾವ ಕ್ಲಾಸ್ ಬೇಕು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ವೈಂಡಿಂಗ್ ಕನೆಕ್ಷನ್. ವೈಂಡಿಂಗ್ ಕನೆಕ್ಷನ್ಸ್ ಮೀನ್ಸ್ ವಾಟ್? ಸೊ ದಿಸ್ ಈಸ್ ಒನ್ ಆಫ್ ದ ಸಿಂಗಲ್ ಫೇಸ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಇನ್ ದ ಸೇಮ್ ವೇ ಯಾವುದು 3 ಫೇಸ್ ಟ್ರಾನ್ಸ್ಫಾರ್ಮರ್ ಬರುತ್ತೆ, 3 ಫೇಸ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಆ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಕನೆಕ್ಷನ್ಸ್ ಅಲ್ಲಿ ಐದರ್ ಇಟ್ ಮೇ ಬಿ ನ್ಯೂಟ್ರಲ್ ಬೇಕು, ನ್ಯೂಟ್ರಲ್ ಬೇಡೋ, ಅಥವಾ ಇನ್ ಸೆಕೆಂಡರಿ ಸೈಡ್ ನಂಬರ್ ಆಫ್ ಟ್ಯಾಪಿಂಗ್ಸ್ ಒಂದಿರಬೇಕು, ಜಾಸ್ತಿ ಇರಬೇಕು ಅನ್ನೋದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ? ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಸರ್ವಿಸ್ ಕಂಡೀಷನ್. ಸರ್ವಿಸ್ ಕಂಡೀಷನ್ ಮೀನ್ಸ್ ವಾಟ್? ಸೊ ಸಮ್ ಆಫ್ ದ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ಸ್ ವಿ ಕ್ಯಾನ್ ಯೂಸ್ ಇನ್ ಯಾವುದು ಬೇರೆ ಬೇರೆ ವೆದರ್ ಕಂಡೀಷನ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ವೆದರ್ ಅಂತ ತಕ್ಷಣ ಹ್ಯೂಮಿಡಿಟಿ
ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಇರುತ್ತೆ. ಅಲ್ಲಿ ಇರ್ತಕ್ಕಂಥ ಹ್ಯುಮಿಡಿಟಿ ಮೇಲ್ಗಡೆ ನಾವು ನೋಡಬೇಕು, ದಟ್ ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಮಸ್ಟ್ ಬಿ ಪರ್ಚೇಸ್. ಓಕೆ, ಸೊ ಇದೇ ರೀತಿ ಇನ್ನೊಂದು ಫ್ರೀಕ್ವೆನ್ಸಿ ಇನ್ ಇಂಡಿಯನ್ ಫ್ರೀಕ್ವೆನ್ಸಿ ನಾರ್ಮಲಿ ಏನಾಗಿರುತ್ತೆ 50 ಸೈಕಲ್. ಸೊ ಅದು ನಾರ್ಮಲಿ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದೇನು, ಸೆಕೆಂಡರಿ ಔಟ್ಪುಟ್ ವೋಲ್ಟೇಜ್ ನಾರ್ಮಲಿ ಆಲ್ಸೋ ಸ್ಟ್ಯಾಂಡರ್ಡ್. ಸೊ ದಟ್ ವೋಲ್ಟೇಜ್ ನಾರ್ಮಲಿ ಎಷ್ಟಿರುತ್ತೆ 110 ವೋಲ್ಟೇಜ್. ಇನ್ನೂ ಕೂಡ ಕೆಲವೊಂದು ಪಾಯಿಂಟ್ ಇರುತ್ತೆ, ಅವನ್ನೆಲ್ಲ ಪಾಯಿಂಟ್ ಗಳನ್ನು ತಿಳ್ಕೊಂಡು ನಾವು ಸೊ ದಿಸ್ ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ನಾವು ಪರ್ಚೇಸ್ ಮಾಡಬಹುದು. ಓಕೆ, ಇಷ್ಟು ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನುಳಿದಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ.